ಎಲ್ಲರಿಗೂ ನಮಸ್ಕಾರ. ಮಾತಾ ಭಾರ್ಗವಿ ಸ್ವತಃ ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿದ್ದು ಅವರು ಭೃಗು ಋಷಿ ಮತ್ತು ಅವರ ಪತ್ನಿ ದೇವಿ ಖ್ಯಾತಿಯ ಹಿರಿಯ ಮಗಳಾದರು. ಮಾತಾ ಭಾರ್ಗವಿಯ ರೂಪದಲ್ಲಿ ಮಾತಾ ಲಕ್ಷ್ಮಿಯು ಭಗವಾನ್ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಮಹಾನ್ ರೂಪದ ನಾರಾಯಣನ ವಿಶ್ವರೂಪದ ಬಗ್ಗೆ ಕೇಳಿದ ಓ ರಾಜ, ಭೃಗುವಿನ ಖ್ಯಾತಿಯಿಂದ ಜನಿಸಿದ ಲಕ್ಷ್ಮಿಯು ಆಶ್ಚರ್ಯಚಕಿತರಾದರು ಮತ್ತು ಹೀಗೆ ಯೋಚಿಸಿದರು, ಈ ನಾರಾಯಣ ಯಾರು? ಯಾವ ರೀತಿಯಲ್ಲಿ ನನ್ನ ಪತಿಯಾಗುತ್ತಾರೆ? ಇದು ವ್ರತ, ತಪಸ್ಸು, ದಾನ ಅಥವಾ ಕೆಲವು ನಿರ್ಬಂಧಗಳ ಮೂಲಕವೇ? ಇದು ವಯಸ್ಸಾದವರನ್ನು ಉಪಚರಿಸುವ ಮೂಲಕವೇ? ಅಥವಾ ದೇವತೆಗಳ ಪ್ರಾಯಶ್ಚಿತ್ತದಿಂದ ಇರಬಹುದೇ? ಓ ಯುಧಿಷ್ಠಿರ, ಸತಿ ಆ ಹುಡುಗಿಯು ಹೀಗೆ ಯೋಚಿಸುತ್ತಿದ್ದಾರೆಂದು ತಿಳಿದು ಅವರು ಹೇಳಿದರು, ತಪಸ್ಸಿನ ಮೂಲಕ ನನಗೆ ಪತಿಯಾಗಿ ಶಂಕರರು ಪ್ರಾಪ್ತವಾದರು. ಹಾಗೆಯೇ ಪ್ರಜಾಪತಿ ಕೂಡ ಗಾಯತ್ರಿಯಿಂದ ಪಡೆದರು. ಅಪೇಕ್ಷಿತ ಗಂಡಂದಿರನ್ನು ಇತರ ಸ್ತ್ರೀಯರು ಕೂಡ ಹಾಗೆ ಪಡೆಯುತ್ತಿದ್ದರು. ಒಳ್ಳೆಯ ವ್ರತದ ಸ್ತ್ರೀಯೇ ತಪಸ್ಸಿನಿಂದಲೇ ನಿನಗೆ ಪತಿ ಸಿಗಬೇಕು. ಆದ್ದರಿಂದ ದೊಡ್ಡ ಮತ್ತು ಘೋರವಾದ ತಪಸ್ಸು ಮಾಡಿ ಅದು ನಿಮಗೆ ಬೇಕಾದುದನ್ನು ನೀಡುತ್ತದೆ. ವಿಷಯ ತಿಳಿದ ಮಾತಾ ಭಾರ್ಗವಿಯು 1000 ದಿವ್ಯ ವರ್ಷಗಳ ತಪಸ್ಸಿನ ನಂತರ ಭಗವಾನ್ ನಾರಾಯಣರು ಮಾತಾ ಭಾರ್ಗವಿಯ ಮುಂದೆ ಕಾಣಿಸಿಕೊಂಡರು ಮತ್ತು ತನ್ನ ದೈವಿಕ ವಿಶ್ವರೂಪವನ್ನು ತೋರಿಸಿದರು. ಮಾತಾ ಭಾರ್ಗವಿಯನ್ನು ವರವನ್ನು ಕೇಳುವಂತೆ ಕೇಳಿಕೊಂಡರು. ಮಾತಾ ಭಾರ್ಗವಿಯು ತನ್ನನ್ನು ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದರು ಮತ್ತು ಅವರನ್ನು ದತ್ತು ತೆಗೆದುಕೊಳ್ಳುವಂತೆ ಕೇಳಿಕೊಂಡರು. ಗೃಹಸ್ಥ ರಂಗ ಜೀವನ. ಓ ನಾರಾಯಣ, ಬ್ರಹ್ಮಾಂಡದ ಬೆಂಬಲಿಗನೇ, ಬ್ರಹ್ಮಾಂಡದ ಪ್ರಭುವೆ, ಓ ಮಹಾಬ್ರಹ್ಮನೇ, ಓ ಅಂತಿಮ ಮಹಾನ್ ವಿಹಾರಧಾಮ, ನನ್ನ ಭಕ್ತಿಗೆ ಮೆಚ್ಚು, ನನ್ನನ್ನು ಸಂಪೂರ್ಣವಾಗಿ ಉಳಿಸು, ಪರಿಪೂರ್ಣ ಸೃಷ್ಟಿಯಲ್ಲಿ ನನ್ನನ್ನು ನೇಮಿಸು. ನೀನು ನನ್ನ ಪ್ರೇಮಿ, ಎಲ್ಲವನ್ನೂ ನಿರ್ವಹಿಸಿ ಇದರಿಂದ ನಾನು ನಿಮ್ಮ ಪ್ರಿಯನಾಗಬಹುದು. ಗೃಹಸ್ಥನ ಹಂತವು ಧರ್ಮ, ಅರ್ಥ ಮತ್ತು ಕಾಮಕ್ಕೆ ಮೂಲ ಕಾರಣವಾಗಿದೆ. ಇದನ್ನು ದೇವಾಸ್ ಅಂಗೀಕರಿಸಿದೆ. ಆ ಯೋಗ್ಯವಾದ ಆಶ್ರಮವನ್ನು ಅಳವಡಿಸಿಕೊಳ್ಳಿ ಮತ್ತು ಕಲ್ಯಾಣಕ್ಕಾಗಿ ನನ್ನನ್ನು ಸಂಸ್ಕಾರಗಳಲ್ಲಿ ನೇಮಿಸಿ. ನಾರಾಯಣನ ವಿವಾಹದ ಉತ್ತಮ ಲಕ್ಷಣಗಳನ್ನು, ಆ ಭಗವಂತನ ಯಜ್ಞ ಮತ್ತು ತಪಸ್ಸನ್ನು, ಅವರ ಪರಿಪೂರ್ಣ ನಡವಳಿಕೆ ವಿವರಿಸಲು ಬ್ರಹ್ಮನಾಗಲಿ ಅಥವಾ ಪರಮೇಶ್ವರರಾಗಲಿ ಸಮರ್ಥರಾಗಿಲ್ಲ. ಓ ಯುಧಿಷ್ಠಿರ, ಆದರೂ ನಾನು ಸಾಮಾನ್ಯ ರೀತಿಯಲ್ಲಿ ಹೇಳುತ್ತೇನೆ, ಎಚ್ಚರಿಕೆಯಿಂದ ಆಲಿಸಿ. ಬ್ರಹ್ಮ ಮತ್ತು 7 ಋಷಿಗಳು ಅಲ್ಲಿ ಸೃಕ್ ಮತ್ತು ಸ್ರುವವನ್ನು ಹಿಡಿದಿಡಲು ತೊಡಗಿದ್ದರು. ಅವರು ಯಜ್ಞದ ಅಗ್ನಿಗಳಲ್ಲಿ ಹೋಮವನ್ನು ಮಾಡಿದರು. ಓ ರಾಜ, ಸಾಗರಗಳ ಜೊತೆಗೆ ಇಡೀ ಭೂಮಿಯು ಬಲಿಪೀಠವಾಗಿತ್ತು. ಓ ಶ್ರೇಷ್ಠ ರಾಜನೇ, ಸಾಗರಗಳು ಬ್ರಹ್ಮರ್ಷಿಗಳಿಗೆ ಆಭರಣಗಳನ್ನು ನೀಡಿದವು. ಕುಬೇರ ಕೂಡ ಎಲ್ಲ ಬ್ರಾಹ್ಮಣರ ಅಪೇಕ್ಷೆಯಂತೆ ವಿತ್ತೀಯ ಉಡುಗೊರೆಯನ್ನು ನೀಡಿದರು. ವಿಶ್ವಕರ್ಮನು ಎಲ್ಲ ಆಭರಣಗಳಿಂದ ಸಂಪೂರ್ಣವಾಗಿ ಹುದುಗಿದರು. ಅದ್ಭುತ ವಿಧಗಳ ಮನೆಗಳನ್ನು ನಿರ್ಮಿಸಿದವು ಮತ್ತು ಅವುಗಳನ್ನು ದೇವತೆಗಳ ಅದ್ಭುತ ಭಗವಂತನಿಗೆ ತೋರಿಸಿದರು. ನಂತರ ಓ ಮಹಾರಾಜನೇ, ಶತಕ್ರತುವು ಅಲ್ಲಿ ನೆರೆದಿದ್ದ ವಿವಿಧ ಬ್ರಾಹ್ಮಣರನ್ನು ಅವರು ಬಯಸಿದ್ದನ್ನು ಆರಿಸಿಕೊಳ್ಳುವಂತೆ ಕೇಳಿಕೊಂಡರು. ಶೌನಕರು ಸೇರಿದಂತೆ ಬ್ರಾಹ್ಮಣರು, ಬಷ್ಕಳರು, ಚಗಲರು ಮತ್ತು ಅತ್ರೇಯರು, ಕಪಿಷ್ಟಲ ಅವರು ನಾಯಕರಾಗಿದ್ದರು. ಮಾರ್ಕಂಡೇಯರು ಹೇಳಿದರು, ಓ ರಾಜರಲ್ಲಿ ಹುಲಿಯೇ, ಯಜ್ಞದಲ್ಲಿ ಯಜ್ಞವನ್ನು ಅರ್ಪಿಸುವ ಪುರೋಹಿತರು ಯಾರು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನಾನು ಅದನ್ನು ವಿವರಿಸುತ್ತೇನೆ. ಅದನ್ನು ಏಕಾಗ್ರತೆಯಿಂದ ಆಲಿಸಿ. ಸನತ್ಕುಮಾರರನ್ನು ತಮ್ಮ ಮುಖ್ಯಸ್ಥರನ್ನಾಗಿ ಹೊಂದಿರುವವರು ಸದಾಸ್ಯರು, ಅತ್ರಿ, ಅಂಗಿರಸ ಮತ್ತು ಮಾರಿಷಿ ಉದ್ಘಾತರಾಗಿ ಸೇವೆ ಸಲ್ಲಿಸಿದರು. ಧರ್ಮ ಮತ್ತು ವಸಿಷ್ಠರು ಹೋತೃಗಳ ಕೆಲಸವನ್ನು ಮಾಡಿದರು. ಋಷಿ ಸನಕರು ಬ್ರಹ್ಮ ಶತಕ್ರತು ಅವರಿಗೆ 36,000 ಗ್ರಾಮಗಳನ್ನು ಕೊಟ್ಟರು. ಭಗವಂತನು ಎಲ್ಲವನ್ನೂ ಮಾಡಿದರು ಮತ್ತು ಲಕ್ಷ್ಮಿಯು ತನ್ನ ಪತಿಯೊಂದಿಗೆ ಐಕ್ಯರಾದರು. ಬ್ರಹ್ಮನು ಹೋಮವನ್ನು ಮಾಡುತ್ತಿದ್ದಾಗಲೂ ಅವರ ಹಣೆಯ ಸುತ್ತಲೂ ಕುಳಿತಿದ್ದ ಸುರರಿಗೆ ಕಾಣಿಸುತ್ತಿತ್ತು. ಅಂತಹ ನೋಟವು ಸಾಧ್ಯವಾದ ಪ್ರದೇಶವನ್ನು ಲಲಾಟ ದೇಶ ಎಂದು ಕರೆಯಲಾಗುತ್ತದೆ ಮತ್ತು ಆ ಸ್ಥಳವು ಶ್ರೀಪತಿಯ ಪುಣ್ಯ ಸ್ಥಳವಾಯಿತು. ಅದನ್ನು ದೇವತೆಗಳು ಮತ್ತು ಋಷಿಗಳು ಆಶ್ರಯಿಸಿದರು. ಇದು ಪವಾಡಗಳಿಂದ ತುಂಬಿದೆ, ದೈವಿಕ ಮತ್ತು ಪರಿಣಾಮಕಾರಿಯಾಗಿದೆ. ಖ್ಯಾತಿಯು ಭೃಗುವಿಗೆ ಮನ್ವಂತರಾದ್ಯಂತ ವಾಸಿಸುವ ಪವಿತ್ರ ಪ್ರಭುಗಳಾದ ದಾತ ಮತ್ತು ವಿಧಾತರನ್ನು ಹಡೆದರು. ಅವರು ಸುಖ ಮತ್ತು ದುಃಖದ ಯಜಮಾನರಾಗಿದ್ದರು. ಅವರು ಜೀವಿಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುತ್ತಾರೆ. ಅವರ ಹಿರಿಯ ಸಹೋದರಿ ಪರಿಶುದ್ಧ ದೇವತೆ ಶ್ರೀ ಲೋಕಗಳ ಶುದ್ಧಿ ಮಂಗಳಕರ ಭಗವಾನ್ ನಾರಾಯಣರನ್ನು ತನ್ನ ಪತಿಯಾಗಿ ಪಡೆದರು ಮತ್ತು 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದರು, ಬಾಲ ಮತ್ತು ಉತ್ಸಾಹ. ಶಕ್ತಿ. ಮಾತೆ ಲಕ್ಷ್ಮೀ ದೇವಿಯು ಭೃಗುವಿನ ಮಗಳಾಗಿ ಭಾರ್ಗವಿಯಾಗಿ ಕಾಣಿಸಿಕೊಂಡಾಗ ನಾರಾಯಣರನ್ನು ಹೇಗೆ ವರಿಸಿದರು ಎಂಬ ಅದ್ಭುತವಾದ ಕಥೆಯನ್ನು ಮಾರ್ಕಂಡೇಯರು ಯುಧಿಷ್ಠಿರನಿಗೆ ಹೇಳಿದ್ದ ಕಥೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.